ನನ್ನ ಮಿತ್ರರಾದಂತಹ ಶ್ರೀಯುತ ಸದಾನಂದ ಆರ್ ಶೇಖ್, ಶ್ರೀ ಶ್ರವಣಮಯ್ಯ, ಶ್ರೀಮತಿ ಜಯಶ್ರೀ, ಶ್ರೀ ಕಾರನ್ ಹಾಗೂ ಇತರ ಶಿಕ್ಷಕ ವೃಂದದವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. MGM ಕಾಲೇಜ್ ಇದು ನನ್ನ ಮನೆ. ಇಲ್ಲಿ ನಾನು ಅತಿಥಿಯಾಗಿ ಬರಲಿಲ್ಲ. ಈ ಕಾಲೇಜಿನ ಜೊತೆಗೆ ನನ್ನ ಜೀವನದಲ್ಲಿ ಸುಂದರ ಸ್ವಪ್ನಗಳ ಶಾಶ್ವತ ನೆನಪು ನನ್ನ ಹೃದಯದಲ್ಲಿದೆ. ಇಂದು ಮುಂಜಾನೆ 12:15 ಹೊತ್ತಿಗೆ ಶ್ರೀಯುತ ಕಾರಂತರು ನನ್ನನ್ನು ಈ ಸಭೆಗೆ ಆಹ್ವಾನಿಸಿದರು. ಮೊದಲನೇದಾಗಿ ವಿಷಾದವನ್ನು ವ್ಯಕ್ತಪಡಿಸಿದರು. ಸಾರಿ ಸರ್, ನಾವು ಇವತ್ತು ಇನ್ನೊಬ್ಬರನ್ನ ಕರೆದಿದ್ದೇವೆ, ಅವರು ಕಾರಣಾಂತರವಾಗಿ ಅವರಿಗೆ ಬರಲಿಕ್ಕಾಗೋದಿಲ್ಲ, ತಪ್ಪು ತಿಳ್ಕೊಳ್ಬೇಡಿ, ದಯವಿಟ್ಟು ಬನ್ನಿ ಅಂತ. ನಾನೊಬ್ಬ ಆಕಸ್ಮಿಕ ಅತಿಥಿಯಾಗಿ ಆಗಂತುಕನಾಗಿ ಇಲ್ಲಿಗೆ ಬಂದಿದ್ದೇನೆ. ಆದರೆ ನಾನು ಬರುವಾಗ ಒಬ್ಬ ಅತಿಥಿಯಾಗಿ ಬರಲಿಲ್ಲ. ಇದು ನನ್ನ ಮನೆ. ಈ ಮನೆಗೆ ಏನು ಒಂದು ಸಣ್ಣ ಪುಟ್ಟ ಒಂದು ತೊಂದರೆ ಬಂದರೂ ಅದು ನನಗೆ ಬಂದಂತಹ ತೊಂದರೆ. ಕಾಲೇಜುಗಳನ್ನು ನಡೆಸತಕ್ಕಂತಹ ಪ್ರಾಂಶುಪಾಲರುಗಳಿಗೆ ಇಂತಹ ಎಡರು ತೊಡರುಗಳು ಆಗಾಗ ಬರ್ತವೆ. ಈ ಎಡರು ತೊಡರು ಇನ್ನೊಂದು ದಿನ ನನಗೂ ಕೂಡ ಬರಬಹುದು. ಅಂತಹ ಸಂದರ್ಭದಲ್ಲಿ ಶ್ರೀಯುತ PV ವೆಂಕಟರಮಣಗೌಡರನ್ನು ಕೂಡ ನಾನು ಕರೀಬಹುದಾದಂತಹ ಒಂದು ಸಂದರ್ಭವೂ ಬರಬಹುದು ಅಂತ ಒಂದು ನನ್ನ ಕಾಲೇಜು ಎಂಬ ಪ್ರೀತಿಯಿಂದ, ನೀವೆಲ್ಲ ನನ್ನ ವಿದ್ಯಾರ್ಥಿಗಳು, ನನ್ನ ಮಕ್ಕಳು ಎಂಬ ಪ್ರೀತಿಯಿಂದ ನಿಮ್ಮ ಜೊತೆಗೆ ಈ ಸಂಜೆ 5 ನಿಮಿಷ ನಿಮ್ಮ ಜೊತೆಗೆ ಕಳೆಯುವುದಕ್ಕೆ ನಿಮ್ಮ ಜೊತೆಗೆ ಬಂದಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಸೇವಾ ಯೋಜನೆ ಎಂತಹ ಒಂದು ಮಹತ್ತರವಾದಂತಹ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇದನ್ನ ನಿಯೋಜಿಸಲ್ಪಟ್ಟಿದೆ. ಈ ದೇಶ ಅಥವಾ ಯಾವುದೇ ಒಂದು ದೇಶದ ಕನಸು, ಆಶೋತ್ತರ, ಭವಿಷ್ಯ, ಸ್ಫೂರ್ತಿ, ಪ್ರಾಬಲ್ಯತೆ, ಸದೃಢತೆ ಅದು ಆ ದೇಶದ ಯುವ ಜನತೆ. ಒಂದು ದೇಶ ಅಭಿವೃದ್ಧಿಯ ಹೊಂದಬೇಕಾದ್ರೆ ಅದು ಆರ್ಥಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಅದು ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಆ ದೇಶದ ಯುವ ಜನತೆ ಸ್ಫೂರ್ತಿಯನ್ನ ಮುಂದೆ ಬಂದರೆ ಮಾತ್ರ ಅದು ಸಾಧ್ಯ. ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಹಿರಿಯರಾಗಿರತಕ್ಕಂತಹ ಶ್ರೀಯುತ ಗಾಂಧೀಜಿಯವರು ಕಂಡಂತಹ ಕನಸಿನ ಕೂಸು ನಿಮ್ಮ ರಾಷ್ಟ್ರೀಯ ಸೇವಾ ಯೋಜನೆ. ನಮ್ಮ ಗಾಂಧೀಜಿಯವರು ಆಗ ಹೇಳ್ತಾ ಇದ್ರು, ನಮಗೆ ಬೇಕಾಗಿರತಕ್ಕಂತಹ ಶಿಕ್ಷಣ, ನಮಗೆ ಬೇಕಾಗಿರತಕ್ಕಂತಹ ವಿಶ್ವವಿದ್ಯಾನಿಲಯ ಬರೇ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಕಲಿಸಿ ಅವರಿಗೆ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನಾಗಲಿ, ಹಣವನ್ನು ಸಂಪಾದಿಸಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನಾಗಲಿ ಒದಗಿಸತಕ್ಕಂತಹ ಶಿಕ್ಷಣ ನಮಗೆ ಬೇಕಾಗಿಲ್ಲ. ಅಂತಹ ವಿಶ್ವವಿದ್ಯಾನಿಲಯಗಳು ಕೂಡ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರತಕ್ಕಂತಹ ವಿದ್ಯಾರ್ಥಿಗಳು ಎಂಥವರು, ನಮಗೆ ಬೇಕಾಗಿರತಕ್ಕಂತಹ ಶಿಕ್ಷಣದ ಮಟ್ಟ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಶ್ರಮದ ಸಂಪೂರ್ಣ ಅನುಭವ ಇರಬೇಕು, ಸ್ವಾಭಿಮಾನ ಇರಬೇಕು, ಪರಸ್ಪರ ಪ್ರೀತಿ ಇರಬೇಕು, ಸಾಂತ್ವನ ಇರಬೇಕು, ಸಹಿಷ್ಣುತೆ ಇರಬೇಕು, ಪರಸ್ಪರ ಗೌರವ ಇರಬೇಕು, ಸೇವಾ ಮನೋಭಾವ ಇರಬೇಕು. ಆ ರೀತಿಯ ಶಿಕ್ಷಣವನ್ನು ಒದಗಿಸಿಕೊಟ್ಟಾಗ ಮಾತ್ರ ಈ ದೇಶ ಒಂದು ಭವಿಷ್ಯದ ಆಶಾಕಿರಣದ ಬಗ್ಗೆ ಚಿಂತನೆ ಮಾಡುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ ಸಾಧ್ಯ ಇಲ್ಲ ಎಂಬಂತಹ ಒಂದು ಯೋಜನೆಯೊಂದಿಗೆ ಅಂದಿನ ರಾಷ್ಟ್ರಪಿತರಾಗಿರ್ತಕ್ಕಂತಹ ಶ್ರೀಯುತ ಗಾಂಧೀಜಿಯವರು, ಅಂದಿನ ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರು, ಅಂದಿನ ಡಾಕ್ಟರ್ ರಾಧಾಕೃಷ್ಣನ್, ಈ ಮೂವರು ಮಹಾನ್ ಚೇತನಗಳ ಸಮಾಲೋಚನೆಯ ಫಲವಾಗಿ ಹಲವಾರು ಕಮಿಟಿಗಳನ್ನು ಸ್ಥಾಪನೆ ಮಾಡಿದರು. ಆ ಕಮಿಟಿಗಳು ಅಧ್ಯಯನವನ್ನು ಮಾಡಿ ಒಂದು ರಿಪೋರ್ಟ್ ಅನ್ನು ಕೊಟ್ಟರು. ಆ ರಿಪೋರ್ಟಿನ ಫಲಶ್ರುತಿಯೇ ಗಾಂಧೀಜಿ ಜನ್ಮ ಶತಾಬ್ದಿಯ ದಿನವಾದಂತಹ 1969 ಸೆಪ್ಟೆಂಬರ್ 24ನೇ ತಾರೀಕಿನಂದು ನಿಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ನಮ್ಮ ಶಿಕ್ಷಣದ ಒಂದು ಅಂಗವಾಗಿ ಹೊರಹೊಮ್ಮಿತು. ಈ ರಾಷ್ಟ್ರೀಯ ಸೇವಾ ಯೋಜನೆ ಎಂಬಂತಹ ಒಂದು ನೀತಿಯನ್ನ ನಮ್ಮ ಶಿಕ್ಷಣದಲ್ಲಿ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಯಾಗಿ ಇದನ್ನು ಅಳವಡಿಸಿದೆ. ಯಾವುದೇ ಒಂದು ಶಿಕ್ಷಣ ಸಂಪೂರ್ಣ ರೀತಿಯಲ್ಲಿ
ಅದೊಂದು ಪರಿಪೂರ್ಣತೆಯನ್ನು ಹೊಂದಬೇಕಾದ್ರೆ ಆ ವಿದ್ಯಾರ್ಥಿಗಳು ಒಂದೇ ರಾಷ್ಟ್ರೀಯ ಸೇವಾ ಯೋಜನೆ ಅಥವಾ NCC ಅಥವಾ ಕ್ರೀಡೆ ಈ ಮೂರರಲ್ಲಿಯೂ ಇದ್ರೆ ಅದು ಬಹಳ ಸಂತೋಷ. ಕನಿಷ್ಠ ಪಕ್ಷ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಆದರೂ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಅವರು ದೈಹಿಕವಾಗಿ ಬೆಳೆಯುವುದರ ಜೊತೆಗೆ ಮಾನಸಿಕವಾಗಿ ಕೂಡ ಬೆಳೀತಾರೆ. ಈ ದೇಶದಲ್ಲಿ ಒಂದು ಒಳ್ಳೆಯ ಆರೋಗ್ಯವಂತ ಯುವ ಪೀಳಿಗೆಯನ್ನು ನಾವು ಕಾಣಬಹುದು. ಈ ಆರೋಗ್ಯವಂತ ಯುವ ಪೀಳಿಗೆಯಿಂದ ಮುಂದೆ ಹುಟ್ಟತಕ್ಕಂತಹ ಪ್ರತಿಯೊಂದು ಮಗುವು ಕೂಡ ಭೌತಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಸದೃಢವಾಗಿ ಇರುವುದು ಮಾತ್ರವಲ್ಲ, ಆರೋಗ್ಯಕರವಾದಂತಹ ಮನಸ್ಸು ಹೊಂದಿರತಕ್ಕಂತಹ ಮಕ್ಕಳನ್ನ ಈ ದೇಶದ ಭಾವಿ ಜನತೆ ಸೃಷ್ಟಿಸುವುದರಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರಲಿಕ್ಕಿಲ್ಲ ಎಂಬಂತಹ ಒಂದು ಏಕೈಕ ಉದ್ದೇಶದಿಂದ ರಾಷ್ಟ್ರೀಯ ಸೇವಾ ಯೋಜನೆ ಎಂಬಂತಹ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ವಿದ್ಯಾರ್ಥಿಗಳ ಅನಿಸಿಕೆ ಅಂತ ನಾನು ಕೇಳಿದ್ದೆ. ಇಲ್ಲಿ ಗಮ್ಮತ್ತಾಗ್ತದೆ, ಇಲ್ಲಿ ಕೊಟ್ರೆ ಪಿಕ್ಕಾಸು ಇಡಲಿಕ್ಕೆ ಬೇಕು, ಅಲ್ಲಿ ದಾಯಕ ಕೋಪ ಅಂತ ಕೇಳಿದ ಒಬ್ಬ. ಕ್ಯಾಂಪಿಗೆ ಹೋದ್ರೆ ಗಮ್ಮತ್ತಾಗ್ತದೆ. ವಿದ್ಯಾರ್ಥಿಗಳೇ, ಇದು ಸರಿಯಾದಂತಹ ಒಂದು ಧೋರಣೆ ಅಲ್ಲ. ನಿಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ನಿಮಗೆ ಗಮ್ಮತ್ತು ಮಾಡಲಿಕ್ಕೆ ಇರತಕ್ಕಂತಹ ಒಂದು ವೇದಿಕೆ ಅಲ್ಲ. ಅದು ನಿಮಗೆ ನಿಮ್ಮ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಲಿಕ್ಕೆ ಇರತಕ್ಕಂತಹ ವೇದಿಕೆ. ನಿಮ್ಮಲ್ಲಿ ನಾಯಕತ್ವದ ಒಂದು ಯೋಗ್ಯತೆಯನ್ನು ನಿಮ್ಮಲ್ಲಿ ನೀವು ಬೆಳೆಸಿಕೊಳ್ಳಲಿಕ್ಕೆ ಇರತಕ್ಕಂತಹ ಒಂದು ಯೋಗ್ಯತೆ, ಇಲ್ಲಿ ಇರತಕ್ಕಂತಹ ಒಂದು ವೇದಿಕೆ. ಅದೇ ರೀತಿಯಲ್ಲಿ ಬರೇ ಪಠ್ಯ ವಿಷಯಗಳಲ್ಲದೆ ಸಹಪಠ್ಯ ವಿಷಯಗಳನ್ನು ಕೂಡ ಇದರ ಜೊತೆಗೆ ಅಳವಡಿಸಿ ನಿಮ್ಮನ್ನು ಒಂದು ಪರಿಪೂರ್ಣ ವ್ಯಕ್ತಿಯನ್ನಾಗಿ ನಿರೂಪಿಸಲಿಕ್ಕೆ ಇರತಕ್ಕಂತಹ ವೇದಿಕೆ, ಅದುವೇ ನಿಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ವೇದಿಕೆ. ನೀವು ಈಗಾಗಲೇ ನೋಡಿದ್ದೀರಿ, ಕಳೆದ ವರ್ಷ ಈ ದೇಶ ಭಯೋತ್ಪಾದನೆಯ ಬಹಳ ಕರಾಳ ಛಾಯೆಯಲ್ಲಿ ತತ್ತರಿಸಿ ಹೋಗಿದ್ದಾಗ ಯಾವ ರೀತಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಅದನ್ನು ಒಂದು ರಾಷ್ಟ್ರೀಯ ವಿಷಯವಾಗಿ, ರಾಷ್ಟ್ರೀಯ ಸಮಸ್ಯೆಯಾಗಿ ಗಂಭೀರವಾಗಿ ಅದರ ಬಗ್ಗೆ ಚಿಂತನೆಯನ್ನ ಮಾಡಿ ಅದರ ಅಡೆತಡೆಗೆ ಬೇಕಾಗಿರತಕ್ಕಂತಹ ಸಮಗ್ರ ಕ್ರಮವನ್ನು ಯಾವ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಬುನಾದಿ ತೆಗೆದುಕೊಂಡಿದ್ದೇವೆ ನೋಡಿದ್ದೀರಿ. ಅದೇ ವರ್ಷ ಬಂದಿರತಕ್ಕಂತಹ ಇನ್ನೊಂದು ಸ್ವೈನ್ ಫ್ಲೂ, ಹಂದಿಜ್ವರ. ಆ ಹಂದಿಜ್ವರದ ಕರಾಳ ಛಾಯೆ ಈ ಜನತೆಯ ಮೇಲೆ ಆವರಿಸಿದಾಗ ಜನರನ್ನು ಜಾಗೃತಿಗೊಳಿಸಲಿಕ್ಕೋಸ್ಕರವಾಗಿ ಹಂದಿಜ್ವರದ ಬಗ್ಗೆ ಅದು ಬಾರದಂತೆ ಯಾವ ರೀತಿಯಲ್ಲಿ ನಾವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬ ವಿಚಾರದಲ್ಲಿ ವಿದ್ಯಾರ್ಥಿಗಳ ಮುಖಾಂತರ ಮನೆ ಮನೆಯಲ್ಲಿಯೂ ಅದರ ಜನಜಾಗೃತಿಯನ್ನು ಮೂಡಿಸುವುದಕ್ಕೆ ನಿಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಅಂತ ನೋಡಿದ್ದೀವಿ. ಅದೇ ರೀತಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನವಾದಾಗ ನಮ್ಮ MGM ಕಾಲೇಜಿನ ವಿದ್ಯಾರ್ಥಿಗಳು, ನಮ್ಮ UPMC ಕಾಲೇಜಿನ ವಿದ್ಯಾರ್ಥಿಗಳು ಯಾವ ರೀತಿ ಆ ಬಂದಂತಹ ಲಕ್ಷಾಂತರ ಜನರ ಸಾಹಿತ್ಯಾಭಿಮಾನಿಗಳ ಸಂತೋಷಕ್ಕೆ ಕಾರಣರಾದರು, ಯಾವ ರೀತಿಯಲ್ಲಿ ಈ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದರು, ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಎಂಬುದನ್ನು ಅಂದಿನ ವೃತ್ತಪತ್ರಿಕೆಗಳು ಬಿತ್ತರಪಡಿಸಿವೆ. ಅಂದ್ರೆ ವಿದ್ಯಾರ್ಥಿಗಳೇ, ನಿಮ್ಮ ಮೇಲೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ, ನಿಮ್ಮ ಮೇಲೆ ಒಂದು ನೈತಿಕವಾದಂತಹ ಹೊಣೆಗಾರಿಕೆ ಇದೆ. ಈ ಹೊಣೆಗಾರಿಕೆಯನ್ನ ಈಡೇರಿಸುವಲ್ಲಿ ನಿಮ್ಮ ಸ್ವಂತ ವೈಯಕ್ತಿಕ ಅಭಿವೃದ್ಧಿ ಕೂಡ ಸಾಧ್ಯ. ಅದಕ್ಕಾಗಿ ಇರತಕ್ಕಂತಹ ಈ ವೇದಿಕೆ, ಒಳ್ಳೆಯ ನಾಯಕತ್ವವನ್ನು ನಾವು ನಿಮ್ಮಲ್ಲಿ ಕಾಣಬೇಕು. ನಿಮಗೆ ವ್ಯಕ್ತಿತ್ವ ವಿಕಸನ ನಿಮ್ಮಲ್ಲಿ ಕಾಣಬೇಕು. ಹಲವಾರು ಚಟುವಟಿಕೆಗಳನ್ನು ನಾವು ಈ ಮಾಧ್ಯಮದ ಮುಖಾಂತರ, ಈ ವೇದಿಕೆಯ ಮುಖಾಂತರ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಸಭೆಯನ್ನ ನೋಡಿ ಧೈರ್ಯದಲ್ಲಿ ಮಾತನಾಡತಕ್ಕಂತಹ ಒಂದು ಎದೆಗಾರಿಕೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಯಬೇಕು ಎಂಬ ಒಳ್ಳೆಯ ಉದ್ದೇಶದಿಂದ ಪಠ್ಯದ ಜೊತೆಗೆ ಇದೊಂದು ಸಹಪಠ್ಯ ಚಟುವಟಿಕೆಯಾಗಿ ಇಂದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದನ್ನು ನಾವು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಳವಡಿಸಿದೆ. ವಿದ್ಯಾರ್ಥಿಗಳೇ, ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಇಂದಿನ ದಿನಗಳಲ್ಲಿ ಕಾಲೇಜು ಮಟ್ಟದಲ್ಲಿ ನಡೆಸತಕ್ಕಂತಹದ್ದು ಎಷ್ಟು ಕಷ್ಟ ಎಂಬುದು ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳಿಗೆ ಮಾತ್ರ ಗೊತ್ತು. ಯಾಕೆ ಗೊತ್ತು? ಯಾಕೆ ಕಷ್ಟ? ಕಾರಣ ಇದೆ. ಇಂದು ವಿದ್ಯಾರ್ಥಿಗಳ ಮನೋಭಾವದಲ್ಲಿ ಆಗಿರತಕ್ಕಂತಹ ಬದಲಾವಣೆ, ವಿದ್ಯಾರ್ಥಿಗಳ ಮನೋಭಾವವೇ ಇಂದು ಬದಲಾಗಿದೆ. ಸಾಕ್ಷಿ ನಿಮ್ಮ ಮುಂದೆ ಇದೆ. ಈಗ ತಾನೇ ನಿಮ್ಮ ಮುಂದೆ ನಿಮ್ಮ ವಿದ್ಯಾರ್ಥಿಗಳು ಮಾತನಾಡಿದರು. ನಮ್ಮ ಸರ್ಕಾರದ ಧೋರಣೆ, ನಮ್ಮ ವೃತ್ತಿಪರರ ಧೋರಣೆ. NSS ಅಧಿಕಾರಿಯಾಗಿ ಒಬ್ಬ ಇರ್ತಾನೆ ಒಂದು ಕಾಲೇಜಿನಲ್ಲಿ. ಆತ ತನ್ನ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಾದ್ರೆ ಆತನಿಗೆ ತನ್ನ ಕಾಲೇಜಿನ ಇತರ ಉಪನ್ಯಾಸಕರುಗಳ ಸಹಕಾರವೂ ಕೂಡ ಅಷ್ಟೇ ಅಗತ್ಯವಾಗಿರ್ತದೆ.
ಒಬ್ಬ NSS ಅಧಿಕಾರಿ, ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ